ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಭಾರತದ ಜನಗಣತಿ 2027ರ ಈ ಒಂದು ಕಾರ್ಯಕ್ಕೆ ನಿಯೋಜಿತಗೊಂಡಿರುವಂಥ ಗಣತಿದಾರರು ಹಾಗೂ ಮೇಲ್ವಿಚಾರಕರಿಗೆ ಈ ಹಿಂದೆ 2 ಹಂತಗಳಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕೆಂಬುದನ್ನು ತಿಳಿಸಲಾಗಿದ್ದು, ನಾವೀಗ 3ನೇ ಹಂತದಲ್ಲಿ ಸ್ಟೆಪ್ 3ದಲ್ಲಿ ಈ ಒಂದು ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಕ್ಕಾಗಿ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅನ್ನುವಂಥ ಒಂದು ಮೊಬೈಲ್ ಆ್ಯಪ್ ಇದೆ. ಆ ಮೊಬೈಲ್ ಆ್ಯಪನ್ನು ನಾವು ಆ್ಯಂಡ್ರಾಯ್ಡ್ ಸೆಟ್ ಯೂಸ್ ಮಾಡ್ತಾ ಇದ್ದರೆ ನಮ್ಮದು 12 ವರ್ಷನ್ ಇರಬೇಕಂತ ಹೇಳಿದೆ. ಹಾಗೆಯೇ iOS ಆಗಿದ್ದರೆ ಅದು 15 ವರ್ಷನ್ ಅಬೋವ್ ಇರಬೇಕಾಗತ್ತೆ. ಹಾಗೆ ರ್ಯಾಮ್ ಸಾಮರ್ಥ್ಯನೂ ಕೂಡ 4GB ಹೆಚ್ಚಿರಬೇಕು ಅನ್ನುವಂಥದ್ದನ್ನು ಈ ಹಿಂದೆಯೇ ನಾವು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೀಗ ಈ ಒಂದು ಮನೆಪಟ್ಟಿ ಮತ್ತು ಮನೆಗಣತಿ ಮೊಬೈಲ್ ಆ್ಯಪ್ ಅಂದರೆ HLO ಅನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕನ್ನುವಂಥದ್ದನ್ನು ನೋಡೋಣ. ಮೊದಲು ತಾವು ಆ್ಯಂಡ್ರಾಯ್ಡನ್ನು ಹೊಂದಿದರೆ ತಾವು ಗೂಗಲ್ ಪ್ಲೇಸ್ಟೋರ್ ಮೂಲಕ ಈ ಒಂದು HLO ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ತಾವೇನಾದರೂ iOS ಅನ್ನು ಹೊಂದಿದರೆ ತಾವು ಆ್ಯಪ್ ಸ್ಟೋರ್ ಮೂಲಕ ತಾವು ಈ ಒಂದು HLO ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಮೊದಲು ತಾವು ಏನು ಮಾಡಬೇಕಾಗತ್ತೆ, ಪ್ಲೇಸ್ಟೋರಲ್ಲಿ HLO ಸರ್ಚ್ ಕೊಟ್ಬಿಡಿ. ಹೌಸ್ ಲಿಸ್ಟಿಂಗ್ ಆಪರೇಷನ್ ಅನ್ನುವಂಥದ್ದು HLO ಸೆನ್ಸಸ್ 2027 ಅಂತ ಸರ್ಚ್ ಕೊಟ್ಟರೆ ಈ ರೀತಿ ಐಕಾನ್ ಇರುವಂಥ, ಈಗ ಆಲ್ರೆಡಿ ನನ್ನ ಹತ್ರ ಈ ಒಂದು ಆ್ಯಪ್ ಡೌನ್ಲೋಡ್ ಇದೆ. ತಾವು ಇದನ್ನು ಮೊದಲು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಕೊಂಡ ನಂತರದ ಆ್ಯಪ್ ಇನ್ಸ್ಟಾಲ್ ಮಾಡಿ ಓಪನ್ ಅಂತ ಕೊಟ್ಟಾದ ಮೇಲೆ ತಮಗೆ ಈ ರೀತಿಯಾಗಿ ಒಂದು ಆ್ಯಪ್ ಪ್ರಾರಂಭವಾಗುತ್ತಿದೆ ಅನ್ನುವಂಥ ಪರದೆ ತೆರೆದುಕೊಳ್ಳುತ್ತೆ. ನೆಕ್ಸ್ಟ್ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕಳಿಸಿದ್ದಾರೆ ಈ ಒಂದು ಆ್ಯಪ್ ಲಾಗಿನ್ ಆಗಲಿಕ್ಕೆ. ಆ ಒಂದು ಯೂಸರ್ ನೇಮನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಆ ಯೂಸರ್ ನೇಮ್ ಹಾಕ್ಕೊಂಡು ಇಲ್ಲಿರುವಂಥ ಕ್ಯಾಪ್ಚನ್ನ ಹಾಕಿ ತಾವು ಏನು ಮಾಡಬೇಕಾಗತ್ತೆ, ರಿಜಿಸ್ಟರ್ ಅಂತ ಕೊಡಬೇಕಾಗತ್ತೆ. ರಿಜಿಸ್ಟರ್ ಅಂತ ಕೊಟ್ಟಾದ ಮೇಲೆ ತಮಗೆ ರಿಜಿಸ್ಟರ್ ಕೊಡುವಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಆಪ್ಷನ್ ಕೇಳುತ್ತೆ, ಇಲ್ಲಿ ಭಾಷೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿಕ್ಕೆ. ಅಂದರೆ ನೀವು ಅಧಿಕೃತವಾಗಿ ಯಾವ ಭಾಷೆಯನ್ನು ನೀವು ಮಾಹಿತಿಯನ್ನು ಭರ್ತಿ ಮಾಡಲಿಕ್ಕೆ ಅಥವಾ ನಿಮಗೆ ಅನುಕೂಲವಾಗಿ ಓದಲಿಕ್ಕೆ ಅನುಕೂಲವಾಗುವಂತೆ ನೀವು ಭಾಷೆಯನ್ನು ಆಯ್ಕೆ ಮಾಡುವುದು ಕೂಡ ಮುಖ್ಯವಾಗುತ್ತೆ. ಇಲ್ಲಿ ಇಂಗ್ಲೀಷ್ ಅಂತ ತಾವು ಆಯ್ಕೆ ಮಾಡಿಕೊಂಡ್ರೆ ಮುಂಬರುವಂಥ ಎಲ್ಲ ಮಾಹಿತಿಯು ಇಂಗ್ಲೀಷ್ನಲ್ಲೇ ಬರುತ್ತೆ. ಜೊತೆಗೆ ಅಲ್ಲಿ ಟೈಪ್ ಮಾಡಬೇಕಾದಾಗೂ ಕೂಡ ಇಂಗ್ಲೀಷ್ನಲ್ಲೇ ಟೈಪ್ ಮಾಡಬೇಕಾಗತ್ತೆ. ಒಂದು ವೇಳೆ ತಾವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡದ್ದಾದರೆ ಅಲ್ಲಿ ಮುಂದೆ ಯಾವುದಾದ್ರೂ ಮಾಹಿತಿಯನ್ನು ಭರ್ತಿ ಮಾಡುವಾಗ ಕನ್ನಡವನ್ನು ಅಲ್ಲಿ ಟೈಪ್ ಮಾಡುವಂಥ ಪ್ರಸಂಗ ಬರುತ್ತೆ. ಹಾಗಾಗಿ ತಮಗೆ ಯಾವುದು ಸೂಕ್ತನೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಒಮ್ಮೆ ಈ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಮತ್ತೆ ಬದಲಾವಣೆ ಮಾತ್ರ ಮಾಡಲಿಕ್ಕೆ ಅವಕಾಶವಿರುವುದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಈ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ನಂತರದಲ್ಲಿ ತಮಗೆ ನೋಡ್ಬೋದು, ಇಲ್ಲಿ ಇನ್ನು ಡಿಫಾಲ್ಟ್ ನಿಮ್ಮ ಒಂದು ಸ್ಕ್ರೀನ್ನ ಬಣ್ಣವನ್ನು ಬದಲಾಯಿಸಲಿಕ್ಕೂ ಕೂಡ ತಮ್ಮ ದೃಷ್ಟಿಗೆ ಸೂಕ್ತವಾದಂಥ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ, ಸ್ಕ್ರೀನ್ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಅವಕಾಶ ಇದೆ. ನೆಕ್ಸ್ಟಲ್ಲಿ ತಾವು ಏನು ಮಾಡಬೇಕಾಗತ್ತೆ, ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಆಗ OTP ಬರುತ್ತೆ. ಆ OTPಯನ್ನು ಹಾಕಿ ಮತ್ತೆ ತಾವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ಪಾಸ್ವರ್ಡ್ ನಮೂದಿಸಿ ಅಂತ ಬರುತ್ತೆ. ಅಂದರೆ ಈಗ ಆಲ್ರೆಡಿ ಇರುವಂಥ ಪಾಸ್ವರ್ಡನ್ನು ಹಾಕಿ ನಂತರ ತಾವು ಹೊಸ ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಹೊಸ ಪಾಸ್ವರ್ಡನ್ನು ಜನ್ರೇಟ್ ಮಾಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ತಮಗೆ ಒಂದು ಪಿನ್ ಹಾಕಲಿಕ್ಕೆ ಅವಕಾಶ ಕೊಡುತ್ತೆ. ಈ ಪಿನ್ನನ್ನು ಹಾಕೋದ್ರ ಮೂಲಕ ತಾವು ಪದೇ ಪದೇ ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಪಾಸ್ವರ್ಡನ್ನು ಹಾಕುವಂಥ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಒಂದು MPIN ಜನ್ರೇಟ್ ತಾವೇ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಯೂಸರ್ ಪಾಸ್ವರ್ಡನ್ನು ಯಾರಿಗೂ ಕೂಡ ಪ್ರದರ್ಶನ ಮಾಡದೇನೆ ತಮ್ಮ ಬಳಿಯಲ್ಲಿ ಗುಪ್ತವಾಗಿ ಇಟ್ಕೋಬೇಕಾಗತ್ತೆ. ಇದಿಷ್ಟು ಲಾಗಿನ್ ಆಗುವಂಥ ಪ್ರಕ್ರಿಯೆ. ಲಾಗಿನ್ ಆದ ನಂತರದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಈಗಾಗಲೇ ನಾನು ಈ ಹಿಂದಿನ ಪ್ರಕ್ರಿಯೆಯಂತೆ ಲಾಗಿನ್ ಆದ ನಂತರದಲ್ಲಿ ಪುನಃ ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ನಮ್ಮದು ಯೂಸರ್ ನೇಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚನ್ನ ಹಾಕಿ ಲಾಗಿನ್ ಕೊಡಬೇಕಾಗತ್ತೆ. ಇಲ್ಲಿ ಅಲೌ HLO ಟ್ರೈನಿಂಗ್ ಟು ರೀಡ್ ದ ಮೆಸೇಜ್ ಬಿಲೋ, ಎಂಟರ್ ದ ಕೋಡ್ ಅಂತ ಕೇಳುತ್ತೆ. ಅಲೌ ಕೊಡೋಣ. ನೆಕ್ಸ್ಟ್ ನಮಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಹಾಕಿ ಆ OTPಯನ್ನು ನಾವೇನು ಮಾಡೋಣ, ವೆರಿಫೈ ಮಾಡೋಣ. ವೆರಿಫೈ ಆದ ನಂತರದಲ್ಲಿ ನೋಡ್ಬೋದು, ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಹಾಕಿ ನಾವು ಸಬ್ಮಿಟ್ ಮಾಡಿದಾಗ ನಮ್ಮ ಒಂದು ಆ್ಯಪ್ ಕಾರ್ಯ ಪ್ರಾರಂಭವಾಗುತ್ತೆ. ನಂತರದಲ್ಲಿ
ಈ ಒಂದು ಲಾಗಿನ್ ಯಶಸ್ವಿಯಾಗಿದೆ, ದೃಢೀಕರಿಸಲ್ಪಟ್ಟಿದ್ದೀರಿ ಅಂತ ಹೇಳುತ್ತೆ. ಸರಿ ಅಂತ ಕೊಟ್ಟು ಸೊ ನಮ್ಮ ಒಂದು ಪಿನ್ನನ್ನು ಹಾಕಬೇಕಾಗತ್ತೆ. ಈಗ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿರುವಂಥ ಪಿನ್ನನ್ನು ಹಾಕಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ಸೊ ಮತ್ತೊಮ್ಮೆ ಪಿನ್ನನ್ನು ದೃಢೀಕರಿಸಬೇಕಾಗತ್ತೆ. ಸೊ ಈ ಒಂದು ಆ್ಯಪು ಟ್ರೈನಿಂಗ್ ಪರ್ಪಸ್ ಇರೋದರಿಂದ ಸೊ ಟ್ರೈನಿಂಗ್ ಎಲ್ಲ ಮುಗಿದು ನಮ್ಮ ಅಧಿಕೃತ ಏನು ಮನೆಪಟ್ಟಿ ಕಾರ್ಯ ಪ್ರಾರಂಭವಾದಾಗ ನಾವು ಮೊದಲು ಮಾಡಬೇಕಾದಂಥ ಕೆಲಸ ಲಾಗಿನ್ ಆದ ನಂತರದಲ್ಲಿ ರಿಫ್ರೆಶ್ ಅನ್ನುವಂಥದ್ದಿದೆ. ಸೊ ಈ ಒಂದು ರಿಫ್ರೆಶನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಭಾರತದ ಜನಗಣತಿಯ ಬಗ್ಗೆ ನಮ್ಮ ವಿವರಗಳಿದ್ದಾವೆ, ಇಲ್ಲಿ ಸರಿಯಾಗಿ ತಾವು ಪರಿಶೀಲನೆ ಮಾಡ್ಕೋಬೇಕು. ಮನೆ ಪಟ್ಟಿ ಬ್ಲಾಕ್, ನಿಮಗೆ ನೀಡಿರುವಂಥ ಮನೆ ಪಟ್ಟಿಯ ಬ್ಲಾಕ್ ಆಯ್ಕೆ ಮಾಡಿ ಅಂತ ಇರುತ್ತೆ. ಸೊ ತಮಗೆ ಆರ್ಡರ್ನಲ್ಲಿರುವಂಥ ಬ್ಲಾಕ್ ಸರಿಯದೆಯೋ ಇಲ್ಲವೋ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. HLB ನಂಬರು, ಸೊ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ, ವಾರ್ಡ್ ಸಂಖ್ಯೆ ಜೊತೆಗೆ ಮನೆಪಟ್ಟಿ ಬ್ಲಾಕ್ ಸಂಖ್ಯೆ HLB ನಂಬರ್ ಸರಿಯಾಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಗಮನಿಸಬೇಕು. ಒಂದು ವೇಳೆ ತಮ್ಮ ಆರ್ಡರ್ನಲ್ಲಿರುವಂತೆ ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಈ ಸಂಖ್ಯೆ ವ್ಯತ್ಯಾಸವಾಗಿದ್ದರೆ ತಮ್ಮ ಒಂದು ಮೇಲ್ವಿಚಾರಕರನ್ನು ಸಂಪರ್ಕಿಸಿ ಇದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ಇಲ್ಲಿ ಲೇಔಟ್ ಮ್ಯಾಪ್ ಅನುಗುಣವಾಗಿ ನೀವೀಗ ಆಲ್ರೆಡಿ ಸರ್ವೇಕ್ಕಿಂತ ಪೂರ್ವದಲ್ಲಿ 4 ದಿನಗಳ ಕಾಲ ಮನೆಗಳನ್ನು ಅಂದರೆ ನಿಮ್ಮ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಎಷ್ಟು ಮನೆಗಳಿದ್ದಾವೆ ಅನ್ನುವಂಥದ್ದನ್ನು ಒಂದಷ್ಟು ಪಟ್ಟಿಯನ್ನು ಮಾಡಿಕೊಂಡಿರ್ತೀರಿ. ಸೊ ಆ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆಯನ್ನು ಹಾಕಬೇಕಾಗತ್ತೆ, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ಮನೆಪಟ್ಟಿ ಕಾರ್ಯಾಚರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಎಲ್ಲ ಕರೆಕ್ಟಾಗಿದೆಯಾ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ 3 ಅಡ್ಡಗೆರೆಗಳಿದ್ದಾವೆ. ಸೊ ಇವನ್ನ ಹ್ಯಾಂಬರ್ಗರ್ ಮೆನು ಅಂತ ಕರೀತಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ತಾವು ಇಲ್ಲಿ ನೋಡ್ಬೋದು ತಮ್ಮ ರೋಲ್ ಏನಿದೆ. ಇಲ್ಲಿ ರೂರಲ್ ಚಾರ್ಜ್ ಎನ್ಯುಮರೇಟರ್ ಅಂತ ಇದೆ. ಸೊ ಕೆಲವರಿಗೆ ಸೂಪರ್ವೈಸರ್ ಇದ್ದರೆ ಸೂಪರ್ವೈಸರ್ ಅನ್ನುವಂಥದ್ದು ಇರುತ್ತೆ. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು ಸ್ವಯಂ ಗಣತಿ ಐಡಿಗಳು ಡೌನ್ಲೋಡ್ ಆಗಿವೆ ಅಂತ ಇದೆ. ಇಲ್ಲಿ ಈಗ 0 ಅಂತ ತೋರಿಸ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಇದೇ ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೂ ಸೆಲ್ಫ್ ಎನ್ಯುಮರೇಷನ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ವೈಯಕ್ತಿಕ ಮನೆಗಣತಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ತಮ್ಮ ಬ್ಲಾಕ್ನಲ್ಲಿ ಏನಾದರೂ ತಮಗೆ ಹಂಚಿಕೆ ಆಗಿರುವಂಥ HLBಯಲ್ಲಿ ಸ್ವಯಂ ಗಣತಿ ಐಡಿಗಳು ಡೌನ್ಲೋಡ್ ಆಗಿವೆ ಇಲ್ಲೋ ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಆ್ಯಪ್ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಸೊ ಇದನ್ನು ಕೂಡ ತಾವು ಪರಿಶೀಲನೆ ಮಾಡ್ಕೋಬೋದು. ಸೊ ನೆಕ್ಸ್ಟಲ್ಲಿ ಪಾಸ್ವರ್ಡ್ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕಂತ ಇಚ್ಛೆ ಪಟ್ಟರೆ ಪಾಸ್ವರ್ಡ್ ಕೂಡ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಮನೆಪಟ್ಟಿ, ಇಲ್ಲಿ ನಿಮಗೆ ಅಲಾಟ್ ಆಗಿರುವಂಥ ಮನೆಪಟ್ಟಿ ಅಂದರೆ ಏನು ಮ್ಯಾಪ್ ಡೌನ್ಲೋಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅಧಿಕೃತವಾದಂಥ ಮ್ಯಾಪು ಇಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಈ ಮ್ಯಾಪನ್ನು ಇಟ್ಟುಕೊಂಡು ತಾವು ಏನು ಮಾಡಬೇಕಾಗತ್ತೆ, ಗಣತಿ ಪ್ರಾರಂಭದ 3ರಿಂದ 4 ದಿನಗಳ ಕಾಲ ತಮ್ಮ ಕ್ಷೇತ್ರದಲ್ಲಿ ಓಡಾಡಿ ಸರಿಯಾದಂಥ ಈ ಕೊಟ್ಟಿರುವಂಥ ಮ್ಯಾಪಿಗೆ ಮತ್ತು ತಾವು ತಯಾರು ಮಾಡುವಂಥ ಮ್ಯಾಪಿಗೆ ಹೊಂದಾಣಿಕೆ ಮಾಡಿ ಈ ಮ್ಯಾಪಿನಲ್ಲಿ ಕ್ಕಿಂತ ಇನ್ನೂ ಹೆಚ್ಚಿನ ಬದಲಾವಣೆ ಏನಾದರೂ ಇದ್ದರೆ ಅವನ್ನೆಲ್ಲ ನಮೂದಿಸಿ ತಮ್ಮ ಚಾರ್ಜ್ ಆಫೀಸರು ಅಥವಾ ಮೇಲ್ವಿಚಾರಕರಿಗೆ ನೀಡಬೇಕಾಗತ್ತೆ. ಇದಿಷ್ಟು ಪ್ರಾರಂಭದಲ್ಲಿ ತಾವು ಮನೆಪಟ್ಟಿ ಕಾರ್ಯಾಚರಣೆಗೆ ಹೋಗುವಕ್ಕಿಂತ ಪೂರ್ವದಲ್ಲಿ ಇದೆಲ್ಲವುಗಳನ್ನು ತಾವು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಸರಿ ಎಂದು ಸ್ಪಷ್ಟಪಡಿಸಿಕೊಂಡ ನಂತರದಲ್ಲೇ ತಮ್ಮ ಅಧಿಕೃತ ಮನೆಪಟ್ಟಿ ಕಾರ್ಯಾಚರಣೆಗೆ ಹೋಗಬೇಕಾಗತ್ತೆ. ಸೊ ಇದಿಷ್ಟು 3ನೇ ಸ್ಟೆಪ್ಪು. ಸೊ ಮುಂದಿನ ವಿಡಿಯೋದಲ್ಲಿ ಮನೆಪಟ್ಟಿ ಕಾರ್ಯಾಚರಣೆಗೆ ಹೋದಾಗ ಏನೆಲ್ಲ ಅಂಶಗಳಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡೋಣ. ಧನ್ಯವಾದಗಳು.